ಹರೇ ಕೃಷ್ಣ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ರೀಡಿಂಗ್ ನಿಮ್ಮ ಪರ್ಸನ್ ಅವರ ಕರೆಂಟ್ ಎನರ್ಜೀಸ್ ಏನಿದೆ, ಅವರ ಒಂದು ಮನಸ್ಸಿನ ಭಾವನೆಗಳು ನಿಮ್ಮ ಬಗ್ಗೆ ಏನಿದೆ ಅನ್ನೋದನ್ನು ನೋಡೋಣ. ಸೊ ವಿಡಿಯೋ ಜನರಲ್ ಆಗಿರುತ್ತೆ, ಕಲೆಕ್ಟಿವ್ ಆಗಿರುತ್ತೆ, ನಿಮ್ಮ ಜೊತೆ ರೆಸನೇಟ್ ಆದರೆ ಮಾತ್ರ ತೊಗೊಳ್ಳಿ. ಹಾಗೆ ಟೈಮ್ಲೆಸ್ ಆಗಿರುತ್ತೆ. ಯಾವಾಗ ಸ್ಕ್ರೀನ್ ಮೇಲೆ ನೋಡ್ತೀರಾ ಆವಾಗ ಇದು ನಿಮಗೆ ರೆಸನೇಟ್ ಆಗುವಂಥದ್ದು. ಪರ್ಸ್ನಲ್ ರೀಡಿಂಗ್ ಯಾರಿಗೆಲ್ಲ ಬೇಕೋ ಡಿಸ್ಕ್ರಿಪ್ಷನ್ ಇರುವಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಅಂತ ಹೇಳ್ತಾ, ಓಪನ್ ಮೈಂಡೆಡಿಂದ ಈ ರೀಡಿಂಗ್ ನೋಡಿ, ಟೇಕ್ ವಾಟ್ ರೆಸನೇಟ್ಸ್ ಟು ಯು. ಓಕೆ, so let's start the reading. So again I am telling, open minded in the reading ನೋಡಿ, take what resonates to you. ಸೊ ಎಲ್ಲ ಪಾಯಿಂಟ್ಗಳು ಎಲ್ರಿಗೂ ಅನ್ವಯ ಆಗಬೇಕು ಅಂತಿಲ್ಲ. ಕೆಲವರಿಗೆ 50% ಆಗುತ್ತೆ, ಕೆಲವರಿಗೆ 80% ಆಗುತ್ತೆ, ಇನ್ನು ಕೆಲವರಿಗೆ 20% ಕೂಡ ಆಗಬಹುದು. ಸೊ ನಿಮಗೆ ಯಾವ ಒಂದು ಪಾಯಿಂಟ್ ಅಟ್ರಾಕ್ಟ್ ಆಗುತ್ತೆ ಅಥವಾ ಯಾವ ಪಾಯಿಂಟ್ ರೆಸನೇಟ್ ಆಗುತ್ತೆ ಅದನ್ನು ಮಾತ್ರ ನೀವು ತಗೊಳ್ಳಿ ಅಂತ ಹೇಳ್ತಾ, ಅಗೇನ್ ಓಪನ್ ಮೈಂಡೆಡ್ ಇಂದ ಈ ರೀಡಿಂಗ್ ನೋಡಿ, ಟೇಕ್ ವಾಟ್ ರೆಸನೇಟ್ಸ್ ಟು ಯು. ಓಕೆ, ಸೊ ಈ ಫ್ಲೇಮ್ನ ನೋಡ್ತಾ ನಿಮ್ಮ ಪರ್ಸನ್ ಅವರ ಹೆಸರನ್ನು 3 ಬಾರಿ ತಗೊಳ್ಳಿ, ಸೊ ದಟ್ ಅವರ ಒಂದು ಎನರ್ಜೀಸ್ಗೆ ನೀವು ಕನೆಕ್ಟ್ ಆಗ್ತೀರಾ. ಪ್ಲೀಸ್ ಯೂನಿವರ್ಸ್, ಹೇ ಪರಂಪಿತ ಪರಮಾತ್ಮ, ಹೇ ಕೃಷ್ಣ, ಪ್ಲೀಸ್ ಹೆಲ್ಪ್ ಮಿ ಟು ಗೈಡ್, ಪ್ಲೀಸ್ ಹೆಲ್ಪ್ ಮಿ ಟು ಗೈಡ್, ಪ್ಲೀಸ್ ಹೆಲ್ಪ್ ಮಿ ಟು ಗೈಡ್. ಗೈಸ್, ಬ್ಯಾಕ್ಗ್ರೌಂಡಲ್ಲಿ ಏನಾದರೂ ಸ್ವಲ್ಪ ನಾಯ್ಸ್ ಕೇಳಿಸ್ತಾ ಇದ್ರು ಇಗ್ನೋರ್ ಮಾಡಿ. ಓಕೆ, ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಎಸ್, ಸೊ ಗೈಸ್, ಇಲ್ಲಿ ನೋ ಕಾಂಟ್ಯಾಕ್ಟ್ ಇದೆ, ಥರ್ಡ್ ಪಾರ್ಟಿ ಸಿಚುವೇಶನ್ ಇದೆ, ಆ್ಯಂಡ್ ಆನ್ ಆ್ಯಂಡ್ ಆಫ್ ಕಮ್ಯುನಿಕೇಷನ್ ಕೂಡ ಇದೆ. ಇಲ್ಲಿ ನಿಮ್ಮ ಪರ್ಸನ್ಗೆ ಈ ಒಂದು ರಿಲೇಷನ್ಶಿಪ್ ಇಂದ ಮುಕ್ತಿ ಬೇಕು ಅನ್ನೋ ಥರ ಫೀಲ್ ಮಾಡ್ತಾ ಇದ್ದಾರೆ. ಅವರು ನಿಮ್ಮಿಂದ ದೂರ ಆಗಬೇಕು ಅಂತ, ಬೇಕು ಅಂತಲೇ ನಿಮ್ಮಿಂದ ದೂರ ಆಗಬೇಕು ಅಂತ ಇಗ್ನೋರ್ ಮಾಡ್ತಾ ಇರುವಂಥದ್ದು, ಬೇಕು ಅಂತಲೇ ನೀವಾಗಲೇ ಬಿಟ್ಟು ಹೋಗಬೇಕು ಅನ್ನೋ ಕಾರಣಕ್ಕೆ ಅವರು ನಿಮಗೆ ತುಂಬ ನೋವು ಕೊಡುವಂಥದ್ದು, ಹರ್ಟ್ ಮಾಡುವಂಥದ್ದು, ಇಂಟೆನ್ಷ್ನಲಿ ಅವ್ರು ನಿಮಗೆ ನೋವು ಕೊಡ್ತಾ ಇದ್ದಾರೆ, ಇಂಟೆನ್ಷ್ನಲಿ ನಿಮಗೆ ಹರ್ಟ್ ಮಾಡ್ತಾ ಇದ್ದಾರೆ. ಸೊ ಆ ಒಂದು ಎನರ್ಜಿಲಿ ಕಾಣಿಸ್ತಾ ಇದೆ. ವೈ? ಬಿಕಾಸ್ ಅವರಿಗೆ ನಿಮ್ಮನ್ನು ಬಿಟ್ಟು ಕೂಡ ಬೇರೆದವ್ರು ಇಷ್ಟ ಆಗಿದ್ದಾರೆ ಅಂತ ಹೇಳಬಹುದು. ಬಿಕಾಸ್ ನಾನು ಆಗಲೇ ಹೇಳಿದೆ, ಇಲ್ಲಿ ಥರ್ಡ್ ಪಾರ್ಟಿ ಎನರ್ಜಿ ಇದೆ ಅಂತ. ಸೊ ಥರ್ಡ್ ಪಾರ್ಟಿ ಎನರ್ಜಿ ಇರೋದ್ರಿಂದ ನೀವಾಗಲೇ ಅವರನ್ನು ಬಿಟ್ಟು ಹೋಗಬೇಕು, ಸೊ ದಟ್ ನಾನು ಮತ್ತೆ ಬೇರೆ ಒಂದು ರಿಲೇಷನ್ಶಿಪ್ಗೆ ಹೋಗಬಹುದು, ಸೊ ಅವರ ಜೊತೆ ನಾನು ಚೆನ್ನಾಗಿರ್ಬೋದು, ಥರ್ಡ್ ಪಾರ್ಟಿ ಜೊತೆಗೆ ನಾನು ಚೆನ್ನಾಗಿರ್ಬೋದು ಅನ್ನೋ ಒಂದು ಇಂಟೆನ್ಷನಿಂದ ಈ ಪರ್ಸನ್ ನಿಮಗೆ ಬೇಕು ಅಂತಲೇ ನಿಮಗೆ ನೋವು ಮಾಡುವಂಥದ್ದು, ಬೇಕು ಅಂತಲೇ ನಿಮಗೆ ಬೇರೆದವ್ರ ಮುಂದೆ ಡಿಸ್ರೆಸ್ಪೆಕ್ಟ್ ಮಾಡೋದು, ಅಗೌರವ ಕೊಡೋದು, ಯಾವುದೇ ರೀತಿಯ ರೆಸ್ಪೆಕ್ಟ್ ಇಲ್ಲದೆ ಮಾತಾಡುವಂಥದ್ದು, ಅಥವಾ ನಿಮ್ಮ ಒಂದು ಬಟ್ಟೆಗೆ ಕಮೆಂಟ್ ಮಾಡುವಂಥದ್ದು, ಸಾಕಷ್ಟು ಕ್ರಿಟಿಸೈಸ್ ಮಾಡ್ತಾ ಇದ್ದಾರೆ ಅಂತ ಹೇಳಬಹುದು. ತುಂಬಾ ಮುಂಚೆ ಎಲ್ಲ ಇವ್ರು ನಿಮಗೆ ತುಂಬಾ ಪ್ರೀತಿ ಕೊಡ್ತಾಯಿದ್ರು, ಪ್ರಯಾರಿಟಿ ಕೊಡ್ತಾಯಿದ್ರು, ತುಂಬ ಪ್ರೀತಿ ಕೊಡ್ತಾಯಿದ್ರು. ಬಟ್ ಆಲ್ ಆಫ್ ಅ ಸಡನ್ ಅವರು ನಿಮಗೆ ಕೆಲವೊಂದು ಸತಿ ಅನಿಸುತ್ತೆ, ನಾನು ಪ್ರೀತಿಸಿರುವಂಥ ವ್ಯಕ್ತಿನ ಇವರು ಅಥವಾ ನಾನು ಇಷ್ಟಪಟ್ಟಿರುವಂಥ ಪರ್ಸನ್ ಇವರಲ್ಲ, ತುಂಬ ಬದಲಾಗಿದ್ದಾರೆ ಅಂತ ಈ ಪರ್ಸನ್ ಬಗ್ಗೆ ನೀವು ಫೀಲ್ ಮಾಡ್ತಾ ಇದ್ದೀರಾ. ಬಟ್ ನೀವು ಇರಬಹುದು, ಇವತ್ತು ಸರಿ ಹೋಗ್ತಾರೆ, ನಾಳೆ ಸರಿ ಹೋಗ್ತಾರೆ ಅಂತ ನೀವು ತುಂಬ ಟಾಲ್ರೇಟ್ ಮಾಡ್ಕೊಳ್ತಾ ಇದ್ದೀರಾ ಅಂತ ಕಾಣಿಸುತ್ತೆ, ತುಂಬ ಸಹಿಸ್ಕೊಂಡಿದ್ದೀರಾ ಅಂತ ಕಾಣಿಸುತ್ತೆ. ಆ್ಯಂಡ್ ಇಲ್ಲಿ ಕೆಲವ್ರಿಗೆ ಮ್ಯಾನ್ ಹ್ಯಾಂಡ್ಲಿಂಗ್ ಕೂಡ ಆಗಿದೆ. ಮೈಟ್ ಬಿ ಈ ಪರ್ಸನ್ ನಿಮಗೆ ಕೈ ಕೂಡ ಮಾಡಿದ್ದಾರೆ, ಅಥವಾ ಫಿಸಿಕಲಿ ಟಾರ್ಚರ್ ಕೂಡ ಮಾಡಿರುವಂಥದ್ದು ಕೆಲವ್ರಿಗಿದೆ. ಬಟ್ ಸ್ಟಿಲ್ ಯು ಆರ್ ಲೈಕ್, ನಾನು ಟ್ರೂ ಆಗಿದ್ದೀನಿ. ಇಟ್ಸ್ ಕೈಂಡ್ ಆಫ್ ಟಾಕ್ಸಿಕ್ ರಿಲೇಷನ್ಶಿಪ್ಪಲ್ಲಿ ನೀವು ಸಿಕ್ಕಾಕೊಂಡಿದ್ದೀರಾ ಅಂತ ಹೇಳಬಹುದು. ಇದೆಲ್ಲ ಅವ್ರು ಮಾಡ್ತಾ ಇರೋದು ಅವರನ್ನು ನೀವು ಬಿಟ್ಟು ಹೋಗಲಿ ಅಂತ. ಮುಂಚೆ ಎಲ್ಲ ಅವರಿಗೆ ಇರುವಂಥ ಪ್ರೀತಿ ನಿಮ್ಮ ಮೇಲೆ ಕಮ್ಮಿ ಆಗಿದೆ ಅಂತ ಹೇಳ್ಬೋದು, ಅಥವಾ ನಿಮ್ಮ ಮೇಲೆ ಇರುವಂಥ ಇಂಟ್ರೆಸ್ಟ್ ಕಳ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ನೀವು ನಿಮ್ಮ ಮೇಲೆ ಇಂಟ್ರೆಸ್ಟ್ ಕಳ್ಕೊಂಡಿರೋ ಕಾರಣ ನೀವು ಕೂತರೂ ತಪ್ಪು, ನಿಂತರೂ ತಪ್ಪು, ಮಾತಾಡಿದರೂ ತಪ್ಪು, ನೀವು ಬೇಗ ಬಂದರೂ ತಪ್ಪು, ಲೇಟಾಗಿ ಬಂದರೂ ತಪ್ಪು, ಈ ಥರದ ಒಂದು ರೂಡ್ ಬಿಹೇವಿಯರ್ ಈ ಪರ್ಸನ್ ಕಡೆ ನಡೀತಾ ಇದೆ ಅಂತ ಹೇಳಬಹುದು. ಸಮ್ಟೈಮ್ಸ್ ನಿಮಗೆ ಮೂಡ್ ಸ್ವಿಂಗ್ಸ್ ಇದ್ದಾಗ, ಅಥವಾ ನೀವು ತುಂಬ ಫಸ್ಟ್ರೇಟ್ ಆದರೆ ಈ ಪರ್ಸನ್ ನಿಮ್ಮನ್ನ ತುಂಬ ಸಮಾಧಾನ ಮಾಡ್ತಾಯಿದ್ರು ಮುಂಚೆ, ಅರ್ಲಿಯರ್ ಡೇಸಲ್ಲಿ ಅಂತ ಹೇಳಬಹುದು. ಮೈಟ್ ಬಿ ಈ ರೀತಿ ಇವರ ಒಂದು ಡಿಸಿಷನ್ ಅಥವಾ ಬಿಹೇವಿಯರ್ ಚೇಂಜ್ ಆಗಿರೋದು ಪಾಸ್ಟ್ 3 to 4 ಮಂತ್ಸಿಂದ ಅಂತ ಹೇಳಬಹುದು. ಅದಕ್ಕೂ ಮುಂಚೆ ಇವರು ತುಂಬ ಚೆನ್ನಾಗಿದ್ರು ಅಂತ ಹೇಳಬಹುದು. ನೋ ಕಾಂಟ್ಯಾಕ್ಟ್ ಇತ್ತು ಅವಾಗಲೂ ಸಹ, ಅಥವಾ ಆನ್ ಆ್ಯಂಡ್ ಆಫ್ ಇತ್ತು. ಬಟ್ ಸ್ಟಿಲ್ ಸಮ್ವೇರ್ ಅವ್ರು ನಿಮಗೆ ಕಾಳಜಿ ಮಾಡ್ತಾಯಿದ್ರು, ತುಂಬ ಒಂದು ಎಸ್ ನಾನು ಮಿಸ್ಟೇಕ್ ಮಾಡಿದ್ದೀನಿ, ಕ್ಷಮಿಸು ಅಂತ ಒಂದು ಫಿಕ್ಸ್ ಮಾಡ್ಕೊಳ್ತಾ ಇದ್ರು ಅವರೇ ಬಂದು. ಬಟ್ ಈಗ ನೀವು ಎಷ್ಟೇ ಫಿಕ್ಸ್ ಮಾಡ್ಕೊಳ್ಳೋಣ, ಇದನ್ನು ಸರಿ ಮಾಡ್ಕೊಳ್ಳೋಣ ಅಂತ ನೀವು ಹೇಳ್ತಾ ಇದ್ರು ಸಹ ಈ ಪರ್ಸನ್ ಯಾವುದೇ ರೀತಿ ನಿಮಗೆ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ. ಅಂದರೆ ಅವ್ರಿಗೆ ಬೇರೆ ಕಡೆ ಒಂದು ಒಲವು ಹೋಗಿದೆ ಅನ್ನೋದಲ್ಲಿ ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ.
ಸೊ ನೀವು ಡಿಸೈಡ್ ಮಾಡಿ ಈ ಒಂದು ರಿಲೇಷನ್ಶಿಪ್ನ ಕಂಟಿನ್ಯೂ ಮಾಡಬೇಕಾ ಬೇಡವಾ ಅನ್ನೋದು ಈಗ ನಿಮ್ಮ ಕೈಯಲ್ಲಿದೆ. ಮೋರ್ ಓವರ್ ಅವರು ನಿಮಗೆ ಮುಂದೆ ಬದಲಾಗ್ತಾರೆ ಅನ್ನೋದಕ್ಕೆ ಇವ್ರು ಆಲ್ರೆಡಿ ಡಿಸೈಡ್ ಮಾಡಿದ್ದಾರೆ, ಇವರಿಂದ ಮೂವ್ ಆನ್ ಆಗಬೇಕು. ಬಟ್ ಇವ್ರಿಗೆ ಕೆಟ್ಟವರಾಗೋದಕ್ಕೆ ಇಷ್ಟ ಇಲ್ಲ, ಈ ಪರ್ಸನ್ಗೆ ನಾನು ಕೆಟ್ಟವರಾಗಕ್ಕೆ ಇಷ್ಟ ಇಲ್ಲ. ಇವರಾಗಲೇ ಬಂದಿದ್ದು ನಿಮ್ಮ ಹತ್ರ, ಇವರೇ ನಿಮಗೆ ಪ್ರಪೋಸ್ ಮಾಡಿದ್ದು, ಇವರೇ ನಿಮಗೆ ಪ್ರೀತಿಯಲ್ಲಿ ಲೈಕ್ ಪ್ರೀತಿ ಮಾಡು ಅಂತ ಫೋರ್ಸ್ಫುಲಿ ಮಾಡಿರೋದು, ಇವರೇ ಪ್ರೀತಿ ಹುಟ್ಟಾಕಿದ್ದು ನಿಮಗೆ ಇವರೇ ಅಂತ ಎನರ್ಜೀಸ್ ಬರ್ತಾ ಇದೆ. ಬಟ್ ಈಗ ನಿಮ್ಮ ಬಗ್ಗೆ ಅವ್ರಿಗೆ ತುಂಬಾ ಇಗ್ನೋರೆನ್ಸ್ ಬರ್ತಾ ಇದೆ ಆ್ಯಂಡ್ ನಿಮಗೆ ತುಂಬಾ ಅಟ್ಯಾಚ್ಡ್ ಫೀಲ್ ಮಾಡಿಸಿ ಈಗ ಸಡನ್ನಾಗಿ ಈ ಥರ ಚೇಂಜ್ ಆಗ್ತಾ ಇದ್ದಾರೆ ಅಂದರೆ ಅವ್ರಿಗೆ ನಿಮ್ಮ ಮೇಲೆ ಇಂಟ್ರೆಸ್ಟ್ ಕಮ್ಮಿ ಆಗಿದೆ ಅಂತ ಹೇಳಬಹುದು. ಸೊ ಕೆಲವೊಂದು ಕ್ಲಾರಿಟಿಗಳನ್ನ ನೀವು ಕೇಳ್ತಾ ಇದ್ದೀರಾ, ಬಟ್ ಈ ಪರ್ಸನ್ ಕಡೆಯಿಂದ ಯಾವುದೇ ರೀತಿ ಕ್ಲಾರಿಟಿಗಳು ಸಿಗ್ತಾ ಇಲ್ಲ. ಕ್ಲಾರಿಟಿ ಕೊಡು ಅಂದರೂ ಸಹ ಯಾಕೆ ಹೀಗೆ ಮಾಡ್ತಾ ಇದೆಯಾ ಅಂತ ಅಂದರೂ ಸಹ ಅವರು ಏನನ್ನು ಹೇಳೋದಕ್ಕೆ ರೆಡಿ ಇಲ್ಲ. ಅವ್ರದ್ದು ಓನ್ಲಿ ಇಂಟೆನ್ಷನ್ ಈಸ್ ನಿಮ್ಮನ್ನು ಬಿಟ್ಟು ಹೋಗಬೇಕು ಅನ್ನೋದು. ಬಟ್ ಅವರಾಗಲೇ ಅದನ್ನು ಮಾಡೋದಿಲ್ಲ, ನೀವೇ ಅವರನ್ನು ಬಿಟ್ಟು ಹೋಗಬೇಕು. ಆಮೇಲೆ ಅವರೆಲ್ಲರಿಗೂ ಅವರೇ ಬಿಟ್ಟು ಹೋಗಿದ್ದಾರೆ ಅನ್ನೋ ಥರ ಹೇಳಬೇಕು. ಇವರೆಲ್ಲರ ಕಣ್ಣಿಗೂ ಒಳ್ಳೆಯವರಾಗಬೇಕು. ಆ್ಯಂಡ್ ಇವರು ಎಷ್ಟೇ ನಿಮ್ಮ ಮುಂದೆ ಅಷ್ಟೇ ಈ ಒಂದು ವೈಲ್ಡ್ ಅವತಾರಗಳನ್ನ ತೋರಿಸ್ತಾರೆ ಅಂತ ಹೇಳಬಹುದು. ಬೇರೆದವ್ರಿಗೆ ಎಷ್ಟು ಸೆನ್ಸಿಟಿವ್ ಆಗಿ ಎಷ್ಟು ಇನ್ನೋಸೆಂಟ್ ಥರ ಬಿಹೇವ್ ಮಾಡ್ತಾರೆ ಅಂದರೆ, ನೀವು ಯಾರಿಗಾದ್ರೂ ಇವ್ರ ಬಗ್ಗೆ ನಿಮ್ಮ ಫ್ರೆಂಡ್ ಸರ್ಕಲ್ಗೇ ನೀವು ಇವ್ರ ಬಗ್ಗೆ ಹೇಳೋದಕ್ಕೆ ಹೋದರೂ ಸಹ ಅವ್ರು ತುಂಬ ಒಳ್ಳೆಯವರು, ಅವ್ರು ಆ ಥರ ಇಲ್ಲ, ನೀನೇ ತಪ್ಪಾಗಿ ತಿಳ್ಕೊಂಡಿದ್ಯಾ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಹಿಂಗೆ ಆಗಿದೆ, ನೀನೇ ಕೋಪ ಮಾಡ್ಕೊಳ್ತೀಯಾ, ಅವರನ್ನು ಅರ್ಥ ಮಾಡ್ಕೋಬೇಕು ಅಂತ ಮೈಟ್ ಬಿ ನಿಮಗೆ ಅಡ್ವೈಸ್ ಮಾಡಿರೋದು ಉಂಟು, ನಿಮ್ಗೆ ಗೊತ್ತಿರೋರು ಅಥವಾ ಅವ್ರ ಫ್ರೆಂಡ್ ಸರ್ಕಲೆಲ್ಲ ಅವರನ್ನು ಬಿಟ್ಕೊಡ್ತಾ ಇಲ್ಲ. ವೈ? ಬಿಕಾಸ್ ಅವರು ಅಷ್ಟು ಚೆನ್ನಾಗಿ ಬೇರೆದವ್ರ ಜೊತೆ ಇರ್ತಾ ಇದ್ದಾರೆ, ನಿಮ್ಮ ಜೊತೆ ಅಷ್ಟು ಚೆನ್ನಾಗಿಲ್ಲ ಅಂತಂದರೆ ಅಲ್ಲಿಗೆ ಅರ್ಥ ಆಗಬೇಕು ನಿಮಗೆ ಈ ಪರ್ಸನ್ ನಿಮಗೆ ಡಿಸರ್ವ್ ಅಲ್ಲ. ಸ್ಟಿಲ್ ನೀವು ಈ ಪರ್ಸನ್ಗೋಸ್ಕರ ಕಾಯ್ತಾ ಇದ್ದರೆ ಮೈಟ್ ಬಿ ಚೇಂಜ್ ಆಗಬಹುದು, ಬಟ್ 20% ಅಷ್ಟೇ. ಬಟ್ ತೀರಾ ಚೇಂಜ್ ಆದರೆ ಅಥವಾ ಅವ್ರಿಗೋಸ್ಕರ ನೀವು ಕಂಪ್ಲೀಟಾಗಿ ಬದಲಾಗ್ಬಿಟ್ರೆ ನಿಮ್ಮ ಬಗ್ಗೆ ಏನಿದೆ ಆ್ಯಂಡ್ ಆವಾಗ ಒಬ್ಬರು ಕಾಂಪ್ರಮೈಸ್ ಮಾಡ್ಕೊಳ್ಳೋದು, ಒಬ್ಬರು ತಪ್ಪು ಮಾಡ್ತಾ ಇರೋದು, ಒಬ್ರು ಕ್ಷಮಿಸ್ತಾನೆ ಹೋಗೋದು ಅಂತಂದರೆ ಅಲ್ಲಿ ಪಾರ್ಟ್ನರ್ಶಿಪ್ ಅನ್ನೋ ಒಂದು ಅರ್ಥ ಇರೋದಿಲ್ಲ ಅಂತ ಬರ್ತಾರೆ. ಆ್ಯಂಡ್ ಆವಾಗ ಎಷ್ಟು ನೀವು ಕ್ಷಮಿಸ್ತಾ ಹೋಗ್ತೀರಾ, ಅವ್ರು ಎಷ್ಟು ಹರ್ಟ್ ಮಾಡ್ತಾ ಇದ್ರು ಅವರು ನಿಮ್ಮನ್ನ ಗ್ರ್ಯಾಂಟೆಡಾಗಿ ತೊಗೊಳೋದಕ್ಕೆ ಶುರು ಮಾಡಿದ್ದಾರೆ. ಆ್ಯಂಡ್ ಈಗ ಆಗಿರೋದು ಅದೇ, ಅವ್ರದ್ದು ಒಂದು ಸತಿ ಮಾಡಿದಾಗ ನೀವು ಓಕೆ ಅಥವಾ ಪದೇ ಪದೇ ಅದೇ ರಿಪೀಟ್ ಮಾಡಿದಾಗ ನೀವು ಸ್ಟ್ಯಾಂಡ್ ತೊಗೊಂಡಿದ್ರೆ ನೀನು ಯಾಕೆ ಹಾಗೆ ಮಾಡ್ತಿದ್ದೀಯಾ ಅಂತ ಆವಾಗಲೇ ನೀವು ಒಂಚೂರು ಸ್ಟ್ಯಾಂಡ್ ತೊಗೊಂಡಿದ್ರೆ ಮೈಟ್ ಬಿ ಇಲ್ಲಿವರೆಗೂ ಬರ್ತಾ ಇರಲಿಲ್ಲ ಅಥವಾ ಇಷ್ಟು ಚೇಂಜ್ ಆಗ್ತಾ ಇರಲಿಲ್ಲ ಈ ಪರ್ಸನ್ ಅಂತ ಹೇಳ್ಬೋದು. ಆ್ಯಂಡ್ ಆ ಥರ್ಡ್ ಪಾರ್ಟಿ ಎನರ್ಜಿ ಹೇಳೋದಾದರೆ ಥರ್ಡ್ ಪಾರ್ಟಿಯಿಂದನೇ ಈ ಥರ ಮಾಡ್ತಾ ಇದ್ದಾರೆ ಅಂತಂದರೆ ಅಷ್ಟೊಂದ್ರ ಮಟ್ಟಿಗೆ ಆ ಒಂದು ಥರ್ಡ್ ಪಾರ್ಟಿ ಈ ಪರ್ಸನ್ನ ಬ್ರೈನ್ ವಾಶ್ ಕೂಡ ಮಾಡಿರಬಹುದು. ಸೊ ಆ ಚಾನ್ಸಸ್ ಕೂಡ ಇದೆ. ಅವ್ರು ಈ ರೀತಿ ಬಿಹೇವ್ ಮಾಡು, ಈ ರೀತಿ ಆಡು ಅಂದರೆ ಅವ್ರು ಬಿಟ್ಟು ಹೋಗ್ತಾರೆ, ಹಾಗಿದ್ರೆ ಈ ಥರ ಬಿಟ್ಟು ಹೋಗ್ತಾರೆ ಅಂತ ಅವರು ಹೇಳಿ ಮಾಡಿಸ್ತಾ ಇರುವಂಥದ್ದು. ಈ ಪರ್ಸನ್ಗೆ ಓನ್ ಡಿಸಿಷನ್ಸ್ ಕೂಡ ಇಲ್ಲ ಅಂತ ಹೇಳಬಹುದು. ಆ್ಯಂಡ್ ಮೈಟ್ ಬಿ ಇಲ್ಲಿ ಫ್ಯಾಮಿಲಿ ಮಾತು ಕೂಡ ಈ ಪರ್ಸನ್ ಕೇಳ್ತಾ ಇದ್ದಾರೆ ಅಂತ ಹೇಳಬಹುದು. ಸಪೋಸ್ ನೀವು ಯಾರಾದರೂ ಮದುವೆ ಆಗಿದ್ದರೆ, ನೋ ಕಾಂಟ್ಯಾಕ್ಟ್ ಆಗಿದ್ದರೆ ಅವರ ಮನೆಯವರ ಮಾತುಗಳನ್ನೂ ಇವ್ರು ಕೇಳ್ತಾ ಇದ್ದಾರೆ. ಇವ್ರಿಗೆ ಸ್ವಲ್ಪ ನಿಮ್ಮ ಬಗ್ಗೆ ಸಾಫ್ಟ್ ಕಾರ್ನರ್ ಬರ್ತಾ ಇದ್ದರೆ ಅಥವಾ ಒಳ್ಳೆ ಒಪಿನಿಯನ್ ಬರ್ತಾ ಇದೆ, ನಾನು ಮಾಡ್ತಾ ಇರೋದು ತಪ್ಪು ಅಂತ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾ ಇದ್ದರೆ ಅಥವಾ ನಿಮ್ಮ ಬಗ್ಗೆ ಅವರ ಫ್ಯಾಮಿಲಿಯಲ್ಲಿ ಅಥವಾ ಫ್ರೆಂಡ್ ಸರ್ಕಲಲ್ಲಿ ಏನಾದರೂ ನಿಮ್ಮ ಬಗ್ಗೆ ಒಳ್ಳೆಯದಾಗಿ ಮಾತಾಡೋದಕ್ಕೆ ಬಂದರೆ ಇಮ್ಮಿಡಿಯೇಟಾಗಿ ಅವರ ಒಂದು ಮೂಡ್ನ ಚೇಂಜ್ ಮಾಡಿಬಿಡುವಂಥದ್ದು ಅಥವಾ ನಿಮ್ಮ ಬಗ್ಗೆ ನೆಗೆಟಿವ್ ಆಗಿ ಹೇಳಿ ಇನ್ನೂ ಕೆರಳಿಸುವಂಥದ್ದು. ಸೊ ಉರಿಯೋ ಬೆಂಕಿಗೆ ತುಪ್ಪ ಹಾಕೋ ರೀತಿ ಆಗ್ತಾ ಇದೆ ಇಲ್ಲಿ ಅಂತ ಹೇಳಬಹುದು. ನೋಡಿ, ಫ್ಲೇಮ್ ಆಫ್ ಆಗಿ ಆನ್ ಆಗ್ತಾ ಇದೆ, ಲೋ ಆಗಿ ಹೈ ಬರ್ತಾ ಇದೆ. ಇಟ್ ಮೀನ್ಸ್ ನಿಮ್ಮ ಬಗ್ಗೆ ಅವರು ಹೈ ಎನರ್ಜಿನಲ್ಲಿ ಇರಬೇಕಾದಾಗೆಲ್ಲ ಅವ್ರ ಫ್ಯಾಮಿಲಿಯವರು ನಿಮ್ಮ ಬಗ್ಗೆ ಲೋ ಫೀಲ್ ಮಾಡಿಸ್ತಾ ಇದ್ದಾರೆ ಅಂತ ಹೇಳಬಹುದು. ಬೇಕು ಅಂತಲೇ ನಿಮ್ಮಿಂದ ದೂರ ಮಾಡಬೇಕು ಅನ್ನೋ ಕಾರಣಕ್ಕೆ ಈ ಪರ್ಸನ್ ಈ ರೀತಿ ಅವರ ಫ್ಯಾಮಿಲಿಯಿಂದನೂ ಕೂಡ ಮಾಡ್ತಾ ಇರುವಂಥದ್ದು. ಸೊ ಈ ಒಂದು ಪಾಸಿಬಿಲಿಟೀಸ್ ಕೂಡ ಇಲ್ಲಿ ಇದೆ ಅಂತ ಹೇಳಬಹುದು. ಸೊ ಬೆಟರ್ ನಿಮ್ಮ ಕಡೆ ನೀವು ಫೋಕಸ್ ಮಾಡಿ. ಸಪೋಸ್ ಈ ಪರ್ಸನ್ ತುಂಬಾ ಟಾಕ್ಸಿಕ್ ಆಗ್ತಾ ಇದ್ದಾರೆ ಅಥವಾ ನಿಮ್ಮ ಮೆಂಟಲ್ ಹೆಲ್ತಿಗೆ ಅಷ್ಟು ಒಳ್ಳೇದಿಲ್ಲ ಅಂತ ನಿಮ್ಗೆ ಅನ್ನಿಸ್ತಾ ಇದೆ ಅಂದರೆ ಬೆಟರ್ ಮೂವ್ ಆನ್ ಆಗಿ ಗೈಸ್. ಬಿಕಾಸ್ ಈ ಪರ್ಸನ್ ಸೆಲ್ಫ್ ಡಿಸಿಷನ್ಸ್ ತೊಗೊಳೋದಕ್ಕೆ ರೆಡಿ ಇಲ್ಲ, ಸೆಲ್ಫ್ ಆಗಿ ಅಥವಾ ನಿಮಗೋಸ್ಕರ ಸ್ಟ್ಯಾಂಡ್ ತೊಗೊಳೋದಕ್ಕೆ ರೆಡಿ ಇಲ್ಲ, ಪ್ರೀತಿಗೋಸ್ಕರ ಸ್ಟ್ಯಾಂಡ್ ತೊಗೊಳೋದಕ್ಕೆ ರೆಡಿ ಇಲ್ಲ ಅಂದರೆ ಈ ಪರ್ಸನ್ ನಿಮಗೆ ಅಷ್ಟು ಡಿಸರ್ವ್ ಅಲ್ಲ ಅಂತ ಹೇಳ್ತೀನಿ, ನನ್ನ ಒಪಿನಿಯನ್. ಸೊ ಬೆಟರ್ ಮೂವ್ ಆನ್ ಆಗಿ, ಅಥವಾ ಇನ್ನೂ ಟೈಮ್ ಕೊಡಬೇಕು ಅಂದರೆ ಸ್ವಲ್ಪ ದಿನ ಟೈಮ್ ಕೊಡಬಹುದು. ಬಟ್ ಯಾವುದೇ ರೀತಿ ಚೇಂಜಸ್ ಆಗ್ತಾರೆ ಅನ್ನೋ ಒಂದು ಎನರ್ಜೀಸ್ ಇಲ್ಲಿ ಕಾಣಿಸ್ತಾ ಇಲ್ಲ. ಅವರು ನಿಮ್ಮನ್ನು
ಎಷ್ಟೇ ನಿಮ್ಮ ಬಗ್ಗೆ ಯೋಚನೆ ಮಾಡಾಕತ್ರು ಅವರ ಒಂದು ಸುತ್ತಮುತ್ತಲಿನ ಎನ್ವಿರಾನ್ಮೆಂಟ್ ಏನಿದೆ, ಸೊ ಆ ಒಂದು ವೈಬ್ ಏನಿದೆ ಅದು ಚೇಂಜ್ ಮಾಡೋದಕ್ಕೆ ಇವ್ರನ್ನ ಬಿಡ್ತಾ ಇಲ್ಲ, ನಿಮ್ಮ ಒಟ್ಟಿಗೆ ಸೇರೋದಕ್ಕೆ ಬಿಡ್ತಾ ಇಲ್ಲ ಅಂತ ಹೇಳ್ಬೋದು. ಸೊ ಬೆಟರ್ ನೀವೇ ಚೇಂಜ್ ಆಗಿ, ನೀವೇ ಇದರಿಂದ ಮೂವ್ ಆನ್ ಆಗಿ, ಆ್ಯಂಡ್ ಮೈಟ್ ಬಿ ಅವ್ರಿಗೆ ಜಸ್ಟ್ ಹೇಳಿ, ಎಸ್ ನಾನು ಮೂವ್ ಆನ್ ಆಗ್ತೀನಿ ಅಂತ ಸ್ವಲ್ಪ ದಿನ ನೀವೇ ಇಗ್ನೋರ್ ಮಾಡ್ತಾ ಬನ್ನಿ. ಆವಾಗ ಅವ್ರಿಗೆ ರಿಯಲೈಸ್ ಆಗುತ್ತೆ, ಆವಾಗ ಅವ್ರು ನಿಮ್ಮನ್ನ ಮತ್ತೆ ಹುಡ್ಕೊಂಡು ಬಂದೇ ಬರ್ತಾರೆ. ಫಸ್ಟ್ ಈ ಥರದ ಒಂದು ಸ್ಟೆಪ್ನ ನೀವು ತೊಗೊಂಡು ನಿಮ್ಮ ವ್ಯಾಲ್ಯೂ ಏನು ಅನ್ನೋದನ್ನು ಅವ್ರಿಗೆ ಅರ್ಥ ಮಾಡಿಸ್ರಿ. ಅದು ಅರ್ಥ ಆಗಬೇಕು ಅಂದರೆ ನೀವು ಅವರಿಂದ ದೂರ ಆದಾಗ ಮಾತ್ರ. ನೀವು ಎಷ್ಟು ಪ್ಲೀಸ್ ಮಾಡ್ತೀರಾ, ಎಷ್ಟು ಹತ್ತಿರ ಹೋಗ್ತೀರಾ, ಅವ್ರು ಮತ್ತೆ ನಿಮ್ಮಿಂದ ದೂರ ಹೋಗ್ತಾನೆ ಇರ್ತಾರೆ. ಸೊ ಬೆಟರ್ ಟೇಕ್ ಆ್ಯಕ್ಷನ್ಸ್, ಮೂವ್ ಆನ್ ಅಂತ ಹೇಳ್ತೀನಿ. ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಕಮೆಂಟಲ್ಲಿ ತಿಳಿಸಿ. ಫಾರ್ ಬೆಟರ್ ಕ್ಲಾರಿಫಿಕೇಷನ್ ಪರ್ಸ್ನಲ್ ರೀಡಿಂಗ್ ತೊಗೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್.